ಎಲ್ಲೋ ನಮಸ್ಕಾರ ಎಲ್ರಿಗೂ. ನಾನು ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಇವತ್ತು ಊರಿಗೆ ಹೊರಟಿದ್ದೀನಿ. ಏನಕ್ಕಪ್ಪ ಅಂದರೆ ಅಲ್ಲಿ ಶ್ರೀ ಕೊಂಗಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಕುಂಭಾಭಿಷೇಕ ಮಹೋತ್ಸವ ಇರೋದ್ರಿಂದ ನಾನು ಅಪ್ಪನ ಜೊತೆ ಊರಿಗೆ ಹೊರಟಿದ್ದೀನಿ. ಸೊ ಇನ್ನೇನು ಊರ ಹತ್ರ ರೀಚ್ ಆಗ್ತಾ ಇದ್ದೀವಿ. ಸೊ ದಿನಾಂಕ 10/11/2024 ಭಾನುವಾರ ಮತ್ತು 11/11/2024 ಸೋಮವಾರ 2 ದಿನನೂ ಕೂಡ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು. ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ. ನೋಡಿ, ನಮ್ಮ ಊರಿನ ಹೆಬ್ಬಾಗಿಲು ಇದು. ಶ್ರೀ ಹರಹರ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ. ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಈ ದೇವರ ಸನ್ನಿಧಿಯಲ್ಲಿ ಅವನ ಒಂದು ನೆಲೆಯಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಧನ್ಯರು ಅಂತ ಕೂಡ ನಾನು ಇಲ್ಲಿ ಹೇಳ್ಕೊತೀನಿ. ಸೊ ನೋಡಿ, ನಾಳೆ ಫಂಕ್ಷನ್ ಇರೋದ್ರಿಂದ ಹೂಗಳನ್ನ ಸಹ ಎತ್ತಿ ಜೋಡಿಸಿ ತಟ್ಟೆಗೆ ಇಟ್ಕೊಂಡಿದ್ದೀನಿ. ಸೊ ಹಬ್ಬ ತೋಟಗಳಲ್ಲಿ ಹೋಗಿ ಗುಲಾಬಿ ಹೂಗಳನ್ನ ತಂದಿತ್ತು, ಅದನ್ನೆಲ್ಲ ತಟ್ಟೆಗೆ ಹಾಕಿ ಜೋಡಿಸಿ ಇಟ್ಕೊಂಡಿದ್ದೀವಿ. ಸೊ ಸ್ವಾಮೀಜಿಗಳೆಲ್ಲ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ಅವರು ದೇವಸ್ಥಾನದಿಂದ ಮನೆಗಳಿಗೂ ಸಹ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಪೂಜೆ ಪುನಸ್ಕಾರಗಳನ್ನೆಲ್ಲ ಹಮ್ಮಿಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಎಲ್ಲ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ಹೂಗಳನ್ನ ಎತ್ತಿ ತಟ್ಟೆಗೆ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡಿ, ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿಕೊಂಡೆ. ಸೊ ನೆಕ್ಸ್ಟು ಇವಾಗ ಆಗಿತ್ತು ಒಂದು 5:30 6 ಗಂಟೆ ಹತ್ತತ್ರ. ಸೊ ಅಮ್ಮ ಇವಾಗ ಬೋಂಡ ಮಾಡಿ ಟೀ ಮಾಡಿ ಕೊಟ್ಟಿದ್ದರು. ಸೊ ಅದನ್ನು ಸಹ ಕುಡಿದು ಸೊ ಇವಾಗ ನೈಟ್ ಆಯಿತು, ಮಲ್ಕೊಂಡ್ವಿ. ನೆಕ್ಸ್ಟು ಬೆಳಿಗ್ಗೆ ಮಾರ್ನಿಂಗ್ ಇದು. ಸೊ ಮಾರ್ನಿಂಗ್ಗೆ ಅಮ್ಮ ಚಿಬ್ಲಿ ಇಡ್ಲಿನ ಮಾಡ್ಕೊಂಡಿದ್ರು ಇಲ್ಲಿ. ಸೊ ನೋಡಿ, ಒಂದು ದೊಡ್ಡ ಪಾತ್ರೆಗೆ ನೀರನ್ನು ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಥರನ ಇಟ್ಟು ಅದ್ರ ಮೇಲೆ ಕೋಲುಗಳನ್ನ ಜೋಡಿಸ್ಕೊಂಡು ಅದ್ರ ಮೇಲೆ ಚಿಬ್ಬಲ್ಗೆ ಒಂದು ಬಟ್ಟೆ ಹಾಕಿ ಸೊ ಇಡ್ಲಿ ಬ್ಯಾಟರ್ನ ಅದ್ರ ಮೇಲೆ ಹಾಕಿ ಈ ಥರ ಜೋಡಿಸ್ಕೊಳ್ಬೇಕು. ಸೊ ನೋಡಿ, ಚಿಬ್ಲಿ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಮನೆಗಳಲ್ಲಿ ಮಾಡಿ ನೋಡ್ಕೊಳ್ಳಿ. ಸೊ ಒಂದೇ ಥರ ಇಡ್ಲಿನ ಮಾಡೋಕ್ಕಿಂತ ಈ ಥರ ವೆರೈಟಿ ಇಡ್ಲಿಗಳನ್ನ ಮಾಡಿ ನೋಡಿ. ಸೊ ತಿನ್ನೋಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ಸೊ ಒಂದೇ ಥರ ತಿಂದು ಬೋರ್ ಆಗಿರುತ್ತೆ ಅಲ್ವಾ? ಸೊ ಈ ಥರ ಒಂದಿನ ಸ್ಟ್ಯಾಂಡಲ್ಲಿ, ಒಂದಿನ ಈ ಥರ ಚಿಬ್ಲಿ ಇಡ್ಲಿ ಮಾಡ್ಕೊಳ್ಳೋದು, ಒಂದಿನ ಮಾಮೂಲಿ ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದು. ಸೊ ಈ ಥರ ವೆರೈಟಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಅಮ್ಮ ಇವಾಗ ಇಡ್ಲಿ ಚಿಬ್ಲುಗಳನ್ನ ಜೋಡಿಸ್ಕೊಳ್ತಾ ಇದ್ದಾರೆ ಆ ಒಂದು ಪಾತ್ರೆಗೆ. ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಮಮ್ಮ ಇಡ್ಲಿನ. ಸೊ ಅದ್ರ ಮೇಲೆ ಒಂದು ಬಟ್ಟೆನ ಮುಚ್ಚಿ ಆ ಬಟ್ಟೆ ತೇವ ಮಾಡಿಕೊಂಡು ಆ ಬಟ್ಟೆ ಟವಲನ್ನು ಮುಚ್ಕೊಳ್ಬೇಕು. ಸೊ ಮುಚ್ಕೊಂಡು ಅದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಇಡ್ಲಿ ಸಹ ಬೆಂದಿದೆ. ಸೊ ಅದನ್ನೆಲ್ಲ ಇವಾಗ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದಾರೆ. ನೋಡಿ, ಈ ಥರ ಕೋಲನ್ನು ಜೋಡಿಸ್ಕೋಬೇಕು. ನೋಡಿ, ಈ ಥರ ಒಂದೊಂದಾಗಿ ಒಂದು ಕಡೆಯಿಂದ ಚಿಬ್ಬಲ್ಗಳನ್ನ ಜೋಡಿಸ್ಕೊಳ್ತಾ ಇದ್ದಾರೆ ಪಾತ್ರೆ ಒಳಗಡೆ. ಸೊ ಇದಕ್ಕೆ ಕಾಂಬಿನೇಷನ್ ಬೇಳೆ ಸಾಂಬಾರು ಮತ್ತು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇಡ್ಲಿ ಅಂತೂ ತುಂಬಾ ಮೃದುವಾಗಿ ಕೂಡ ಬಂದಿತ್ತು. ಒಂದು 20 ಇಡ್ಲಿಗಳನ್ನ ಬೇಯಿಸ್ಕೊಳ್ಬೋದು. ಸೊ ನೋಡಿ, ಇವಾಗ ಇಡ್ಲಿ ರೆಡಿ ಆಯಿತು. ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಬಂದಿತ್ತು. ಅದ್ರ ಜೊತೆ ತರಕಾರಿ ಹಾಕಿ ಬೇಳೆ ಸಾಂಬಾರನ್ನು ಮಾಡಿದ್ರು ಅಮ್ಮ, ಹಾಗೆಯೇ ಗಟ್ಟಿ ಚಟ್ನಿ. ಸೊ ತುಂಬಾ ಚೆನ್ನಾಗಿತ್ತು. ಸೊ ನೋಡಿ, ಇವಾಗ ನಾನು ನನ್ನ ತಿಂಡಿನ ತಿಂತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಇಡ್ಲಿ, ಹಾಗೆಯೇ ಸಾಂಬಾರು ಮತ್ತು ಚಟ್ನಿ ಕೂಡ ತುಂಬ ಚೆನ್ನಾಗಿತ್ತು. ಇವಾಗ ತಿಂಡಿನ ಮುಗಿಸ್ಕೊಂಡು ನಾವು ಪೂಜೆಗೆ ಬೇಕಾದಂಥ ತಯಾರಿಗಳನ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಈ ಕಡೆ ಒಂದು ತಟ್ಟೆಗೆ ಕಾಯಿ, ತೆಂಗಿನಕಾಯಿ, ಎಲೆ ಅಡಿಕೆ, ಹೂವು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಭಸ್ಮ, ಕರ್ಪೂರ, ಗಂಧದ ಕಡ್ಡಿ, ಹೂವು ಎಲ್ಲನೂ ಕೂಡ ತಯಾರಿ ಮಾಡಿ ಇಟ್ಕೊಂಡಿದ್ದೀವಿ. ಯಾಕಂದರೆ ಸ್ವಾಮೀಜಿಗಳು ಮನೆಗೆ ಬರೋದ್ರಿಂದ
ಸೊ ಅವರ ಪೂಜೆನ ನಾವು ಮಾಡ್ಕೊಳ್ತೀವಿ. ಸೊ ಅದಕ್ಕೋಸ್ಕರ ಒಂದು ತಟ್ಟೆಗೆ ಹಣ್ಣು, ಹೂವು, ಹಾರ ಎಲ್ಲನೂ ಜೋಡಿಸಿ ಎತ್ತಿಟ್ಕೊಳ್ತಾ ಇದ್ದೀವಿ ಇವಾಗ. ಸೊ ಅವ್ರು ಬಂದಾಗ ಆ ಕಡೆ ಈ ಕಡೆ ಹುಡ್ಕೋಕ್ಕಿಂತ ಒಂದೇ ಕಡೆ ಈ ಥರ ತಯಾರಿ ಮಾಡಿ ಇಟ್ಕೊಂಡು ಪದ್ಧತಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡಿ, ಚೇರ್ ಕೂಡ ರೆಡಿ ಮಾಡಿ ಇವಾಗ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ ನಾವು. ಸೊ ಸ್ವಾಮೀಜಿಗಳು ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಈ ಕಡೆ ನಾವು ಅಡುಗೆಗಳನ್ನ ಸಹ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡಿ, ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ಕಡಲೆಬೇಳೆ ಮತ್ತು ಬೆಲ್ಲನ ಹಾಕಿ ಮತ್ತು ಚೆನ್ನಾಗಿ ಕಾಯಕ್ಕೆ ಒಬ್ಬಟ್ಟನ್ನ ರುಬ್ಕೊಟ್ರು. ಹಾಗೆಯೇ ಒಬ್ಬಟ್ಟನ್ನ ಕೂಡ ತಟ್ಕೊಂಡ್ವಿ. ಇಲ್ಲಿ ಒಬ್ಬಟ್ಟು ಹೂರ್ಣನ ಮಾಡಿಕೊಂಡು ಮೈದಾ ಹಿಟ್ಟನ್ನ ಕಲಿಸ್ಕೊಂಡಿದ್ವಿ. ಸೊ ಅದರೊಳಗಡೆ ಅದನ್ನು ಡಿಪ್ ಮಾಡಿ ಇವಾಗ ಒಬ್ಬಟ್ಟನ್ನ ತಟ್ಕೊಳ್ತಾ ಇದ್ದೀವಿ. ನಾನು ಈ ಕಡೆ ಅತ್ತೆ ತಟ್ಟಿ ಕೊಡ್ತಾ ಇದ್ರು, ಈ ಕಡೆ ನಾನು ಒಬ್ಬಟ್ಟನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಹಬ್ಬದ ಅಡುಗೆಗಳು ಅಂದ್ರೇ ಒಂಥರ ಚೆಂದ ಅಲ್ವಾ ಫ್ರೆಂಡ್ಸ್. ಊರಲ್ಲಿ ಏನಾದರೂ ಫಂಕ್ಷನು ಅಥವಾ ಮನೆಗಳಲ್ಲಿ ಈ ಥರ ಅದರಲ್ಲೂ ಸ್ಪೆಷಲ್ ಅಂದರೆ ಒಬ್ಬಟ್ಟು. ಸೊ ಈ ಕಡೆ ದೇವಸ್ಥಾನದಲ್ಲಿ ಫಂಕ್ಷನ್ ಮತ್ತು ಮನೆಗಳಲ್ಲೂ ಸಹ ಎಲ್ಲರ ಮನೆಗಳಲ್ಲೂ ಸಹ ಹಬ್ಬನ ಮಾಡ್ಕೊಳ್ತಾ ಇದ್ರು. ಸೊ ನೋಡಿ, ನನ್ನ ಮಗ ಈ ಥರ ರೆಡಿಯಾಗಿದ್ದಾನೆ. ಸೊ ನೋಡಿ, ಒಬ್ಬಟ್ಟು ಸಹ ರೆಡಿ ಆಯಿತು. ಇವಾಗ ಒಂದು ತಟ್ಟೆಗೆ ಎಲ್ಲನೂ ಜೋಡಿಸಿ ಎತ್ತಿಟ್ಕೊಂಡ್ವಿ. ಈ ಕಡೆ ನೋಡಿ, ಸ್ವಾಮೀಜಿ ಕೂಡ ಬರ್ತಾಯಿದ್ರು. ಸೊ ಅವ್ರಿಗೋಸ್ಕರ ಇವಾಗ ಎಲ್ಲರೂ ಹೊರಗಡೆ ಕಾಯ್ತಾಯಿದ್ರು. ಚಿಕ್ಕಪ್ಪ, ಅಪ್ಪ ಮತ್ತು ನನ್ನ ತಮ್ಮ, ನಮ್ಮ ಕುಟುಂಬದವರೆಲ್ಲ. ಸೊ ಅವ್ರಿಗೋಸ್ಕರ ಕಾಯ್ತಾ ಇದ್ವಿ. ಅವರು ಆಗಮಿಸ್ತಾ ಇದ್ದಾರೆ ನಮ್ಮ ಮನೆಗೆ ಅಂತಂದರೆ ನಮಗೆ ಏನೋ ಒಂಥರ ಸಡಗರ, ಸಂಭ್ರಮ. ಸೊ ಅಂಥ ದೊಡ್ಡ ಸ್ವಾಮೀಜಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂದರೆ, ಅವ್ರ ದರ್ಶನನ ನಾವು ಪಡಿತಾ ಇದ್ದೀವಿ ಅಂದರೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಸೊ ನೋಡಿ, ಮನೆಗೆ ಬರ್ತಾ ಇದ್ದಾರೆ. ನಾನು ಅಷ್ಟೊಂದು ಪಕ್ಕಕ್ಕೆ ಹೋಗಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ದೂರದಿಂದನೇ ವಿಡಿಯೋನ ಮಾಡಿಕೊಂಡೆ. ನೋಡಿ, ಇವಾಗ ನಾವು ಎಲ್ಲರೂ ಅವರನ್ನು ಸ್ವಾಗತ ಬಯಸಿ ಮನೆ ಒಳಗಡೆ ದಯಮಾಡಿಸಿ ಅಂತ ಕರ್ಕೊಂಡ್ವಿ. ಇವಾಗ ಅವ್ರ ಪಾದ ಪೂಜೆನ ಸಹ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಮಾಡ್ತಾ ಇದ್ದಾರೆ. ಸೊ ಅವರ ದರ್ಶನ ಪಡೆದಂಥ ನಾವೇ ಧನ್ಯರು ಅಂತ ಕೂಡ ಹೇಳಬಹುದು. ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ನಮ್ಮ ಮನೆಗೆ ಬಂದಿದ್ರು ಅಂದರೆ ಅದು ನಮ್ಮ ಅದೃಷ್ಟನೇ ಸರಿ. ಸೊ ನೋಡಿ, ನೆಕ್ಸ್ಟ್ ಇವಾಗ ನಾವು ಪೂಜೆ ಎಲ್ಲ ಮುಗಿದು ಸ್ವಾಮೀಜಿ ಸಹ ಹೊರಟರು. ಇವಾಗ ಅಡುಗೆಗಳನ್ನ ಮಾಡ್ಕೊಂಡಿದ್ದೀವಲ್ಲ, ಸೊ ಅದನ್ನೆಲ್ಲ ಇವಾಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಪಲ್ಯ ಮಾಡ್ಕೊಂಡಿದ್ವಿ, ಹಾಗೆಯೇ ಸಾಂಬಾರು ಸಹ ರೆಡಿಯಾಗಿತ್ತು. ಸೊ ಹಾಗೆಯೇ ಬೂಂದಿ ಸಹ ಮಾಡಿಸಿದ್ರು. ಸಿಹಿ ಬೂಂದಿ ಕೂಡ ತುಂಬಾ ಟೇಸ್ಟಾಗಿ ಚೆನ್ನಾಗಿತ್ತು. ಹಾಗೆಯೇ ಕಡಲೆಕಾಳು ಮತ್ತು ಬಾಳೆಕಾಯಿನ ಹಾಕಿ ಹುಳಿನ ಮಾಡ್ಕೊಂಡಿದ್ವಿ. ತುಂಬಾ ಟೇಸ್ಟಾಗಿ ಬಂದಿತ್ತು ಸಹ. ಸೊ ಹಾಗೆಯೇ ಪಾಯಸ ಕೂಡ ಮಾಡಿದ್ವಿ. ಸೊ ಇವೆಲ್ಲ ಹಬ್ಬದ ಅಡುಗೆಗಳು. ಹಾಗೆಯೇ ವೈಟ್ ರೈಸ್ ಕೂಡ ಮಾಡ್ಕೊಂಡಿದ್ವಿ, ಹಾಗೆಯೇ ಸ್ವಲ್ಪ ಮಜ್ಜಿಗೆ, ಹಾಗೆಯೇ ಹೆಸರು ಬೇಳೆನ ಮಾಡ್ಕೊಂಡಿದ್ವಿ ಇಲ್ಲಿ ಕ್ಯಾರೆಟ್ ಎಲ್ಲ ಹಾಕಿ, ಹಾಗೆಯೇ ಸ್ವಲ್ಪ ಚಿತ್ರಾನ್ನ ಕೂಡ ಮಾಡ್ಕೊಂಡಿದ್ವಿ. ಸೊ ಇಷ್ಟೆಲ್ಲ ಐಟಮ್ಗಳನ್ನ ನಾವು ಮಾಡ್ಕೊಂಡಿದ್ವಿ ಆ ದಿನ. ಟೊಮೊಟೊ ಹಾಕಿ ಇಲ್ಲಿ ನಾನು ಸ್ವಲ್ಪ ಚಿತ್ರಾನ್ನ ಕೂಡ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಒಂದು ತಟ್ಟೆ ಮುಚ್ಚಿ ಎಲ್ಲನೂ ಎತ್ತಿ ಇಟ್ಕೊಂಡಿದ್ವಿ.
ಇಡ್ಲಿ. ಸೊ ಇಡ್ಲಿ ಸಂಪನ್ನ ಸ್ವಲ್ಪ ಮಿಕ್ಕಿತ್ತು, ಸೊ ಅದನ್ನು ಕೂಡ ಇವಾಗ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಕ್ಯಾರೆಟ್ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.